ನಮಗೆ ಯಾರಾದರೂ ಬೈದರೆ ಅಲ್ಲ, ಬೈದಿದ್ದಾರೆ ಅಂತ ಅನಿಸಿದರೆ, ಬೈದಿದ್ದಾರೆ ಅಂತ ಯಾರೋ ಹೇಳಿದ ಹಾಗಾಯಿತು ಅಂತ ಅನಿಸಿದರೆ ಸಾಕು, ಫೋನ್ ಕಾಲ್ ಹೋಯ್ತೆ, ವಾಟ್ಸಾಪಲ್ಲಿ ಉದ್ದ ಮೆಸೇಜು, ಪೂರ್ಣ ಈ ವಂಶಾವಳಿ ಎಲ್ಲ ಅವರಿಗೆ, ನಿಮಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರ್ತದೆ. ನಿಮಗೆ ಬೈಯವರಿಗೆ ನಿಮ್ಮ ತಾತ ಮುತ್ತಾತನಿಂದ ಬೈಲಿಕ್ಕೆ ಶುರು ಮಾಡ್ತಾರೆ. ಬೈದರೆ ಸಹನೆ ಮಾಡಿಕೊಳ್ಳಿ, ಅಪಮಾನವಾದರೆ ಒಳಿತು. ಯಾರು ಬೈತಾರೋ ಅವರಿಗೆ ನಿಮ್ಮ ಪಾಪಗಳೆಲ್ಲ ಟ್ರಾನ್ಸ್ಫರ್ ಆಗ್ತದೆ. ಯಾಕೆ ಆ ಸದವಕಾಶ ತಪ್ಪಿಸ್ಕೊಳ್ತೀರಿ? ಬೈಲಿ, ಇನ್ನಷ್ಟು ಬೈಲಿ. ಒಳ್ಳೆ ಪೂರ್ಣ ನಿಮ್ಮ ಫೋನ್ ನಂಬರ್ ಚೆನ್ನಾಗಿ ಕೊಡಿ, ಎಷ್ಟು ಸಾಧ್ಯವೋ ಅಷ್ಟು ಬೈಯಪ್ಪ. ಬೇಕು ಅಂದರೆ ನನಗೆ ಇಷ್ಟು ಸಂಬಳ ಕೊಡ್ತೀವಿ, ನಿತ್ಯವೂ ಬೈದರೆ ನಮ್ಮ ಪಾಪಗಳೆಲ್ಲ ಅವನಿಗೆ ಹೋಗ್ತದೆ, ನಾವು ಶುದ್ಧರಾಗ್ತೇವೆ. ತಂದೆ ತಾಯಿಗಳು, ಗುರುಗಳು, ಹಿರಿಯರು, ಮಾರ್ಗದರ್ಶಕರು ತಿದ್ದಿದಾಗ ತಿದ್ದಿಕೊಳ್ಳಬೇಕು. ಆದರೆ ತಿದ್ದುವ ಗುರುಗಳ ಮೇಲೆ ಪ್ರತಿಯಾಗಿ ಆಕ್ಷೇಪ ಮಾಡುವುದು, ನಿಂದೆ ಮಾಡುವುದು ಮಾಡಬಾರದು. ಕೆಲವೊಮ್ಮೆ ತಪ್ಪೇ ಮಾಡದೇ ಇದ್ದಾಗ ದ್ವೇಷಗಳು ಬೈತಾರಲ್ಲ, ಆಗಲೂ ಅತ್ಯಂತ ಸಹನಶೀಲತೆಯಿಂದ ಅದನ್ನೇ ಒಂದು ತಪಸ್ಸು ಅಂತ ತಿಳಿದು ಸಹಿಸಿಕೊಂಡ್ರೆ ಅವನು ಪುಣ್ಯವಂತ. ಹಾಗಾಗುವುದು ಬೇಡ ಅಂತಾರೆ. ಬೈದಾಗ ತಿರುಗಿ ಬೈಲಿ ಅಂತ, ಅದರಿಂದ ಏನಾಗತ್ತೆ? ಪಾಪ ಹೋಗೋದಿಲ್ಲ, ಮತ್ತಷ್ಟು ಪಾಪಿ ಆಗ್ತಾನೆ ಇವನು. ಪಾಪಿಯಾಗಲಿ, ನರಕಕ್ಕೆ ಹೋಗಲಿ ಅಂತ ಅರ್ಥ ಅದಕ್ಕೆ.